ಒಂದು ರೀತಿಯಲ್ಲಿ ಹೆಂಗಾಗಿದೆ ಅಂದ್ರೆ ನೆವರ್ ಎಂಡಿಂಗ್ ಸೀರಿಯಲ್, ಅನೇಕ ಸಂಚಿಕೆಗಳುಳ್ಳ ಧಾರಾವಾಹಿ ರೀತಿಯಲ್ಲಿ ಆಗಿ ಹೋಗಿದೆ. ಇವತ್ತು 14ನೇ ದಿನ, 6ನೇ ಪಾಯಿಂಟ್ನಲ್ಲಿ ಶವ ಸಿಕ್ಕಿದ್ದು ಬಿಟ್ರೆ ಧರ್ಮಸ್ಥಳದಲ್ಲಿ ನೆಲ ಅಗದಾಗ ಸಿಗ್ತಾ ಇರೋದು ಬರೀ ಮಣ್ಣು ಮಾತು. ಇದರ ಮಧ್ಯೆ ಈ ಧಾರಾವಾಹಿಗೆ ಹೊಸ ಟ್ವಿಸ್ಟ್ ಸಿಕ್ಕಿದೆ. ಇದೀಗ ಮತ್ತೊಬ್ಬ ವ್ಯಕ್ತಿ ಈ ಪ್ರಕರಣದಲ್ಲಿ ಎಂಟ್ರಿ ಪಡೆದಿದ್ದಾನೆ. ಹೀಗಾಗಿ ಈ ಧಾರಾವಾಹಿ ಮತ್ತಷ್ಟು ದಿನ ನಡೆಯೋ ಸಾಧ್ಯತೆ ಕಂಡು ಬರ್ತಾ ಇದೆ. ರಲ್ಲಿ ಇದೇ ಜಾಗದಲ್ಲಿ ಶವ ಹೂತಿದ್ದರು. ಧರ್ಮಸ್ಥಳ ಗ್ರಾಮಸ್ಥ ತುಕಾರಾಂ ಬಾಬ್ ದುರ್ಬೀನು ಹಾಕಿ ಹುಡುಕಿದ್ರು, ಜಿಪಿಆರ್ ತರಿಸಿದ್ರು, ಧರ್ಮಸ್ಥಳದಲ್ಲಿ ಬುರುಡೆ ಅಲ್ಲ, ಸಣ್ಣ ಮೂಳೆ ಕೂಡ ಸಿಗುತ್ತಿಲ್ಲ. ಆದ್ದರಿಂದ ಧರ್ಮಸ್ಥಳದ ಮೇಲೆ ಗೂಬೆ ಕೂರಿಸುತ್ತಿರೋ ವಿರೋಧಿಗಳಿಗೆ ಸೋಲು ಪಕ್ಕ ಎನ್ನಲಾಗುತ್ತಿದೆ. ಇದೇ ಗ್ಯಾಪ್ನಲ್ಲಿ ಹೊಸದೊಂದು ಆರೋಪ ಕೇಳಿ ಬಂದಿದೆ. ಧರ್ಮಸ್ಥಳ ನಿವಾಸಿ ತುಕಾರಾಂ ಎಂಬಾತ ಎಸ್ಐಟಿ ಎದುರು ಹಾಜರಾಗಿ 13ನೇ ಜಾಗದಲ್ಲಿ ಶವ ಹೂತಿದ್ದು ನೋಡಿದ್ದೇನೆ ಎಂದು ಹೇಳಿದ್ದಾನೆ. ನೋಡಿದ ಹೌದಾ ಅಂತ ಕೇಳಿದ್ರು. ಹೌದಾ ಅಂತ ಹೇಳಿದೆ. ಅದಕ್ಕೆ ಅದು ಪಕ್ಕ ನೋಡಿದ್ರಲ್ಲ, ಹೌದು ನೋಡಿದೆ, ಅದನ್ನು ತೋರ್ಸ ಅಂತ ಅಂದ್ರು. ತೋರ್ಸೆ, ನೀವು ಯಾವಾಗ ಕರೀತೀರಿ ನಮ್ಮನ್ನು, ನಾವು ತೋರ್ಸೇವೆ ಅಂತ ಹೇಳಿದೆ. ಎಲ್ಲಿ ಸ್ಪಾಟ್ ಅಂತ ಹೇಳಿ ನಾವು ತೋರ್ಸೇವೆ ಅಂತ ಹೇಳಿದೆ. ನಾನು ಬೇರೆ ಬೇರೆ ಜಾಗಗಳನ್ನ ತೋರಿಸ್ತೇನೆ. ಈಗ ಈ ಮುಸುಕುದಾರಿ ವ್ಯಕ್ತಿ ಆತ ತೋರಿಸ್ತಿರುವಂತ ಜಾಗಗಳು, ಅದನ್ನ ಬಿಟ್ಟು ನೀವು ಬೇರೆ ಜಾಗವನ್ನ ತೋರಿಸ್ತೀರಾ? ಹೌದೌದು, ಅವರಿಗೆ ನನಗೆ ಸಂಬಂಧ ಇಲ್ಲ. ಅದು ಇಲ್ಲ 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 ಇಲ್ಲ, ಆ ಮುಸುಕುದಾರಿದು ನನಗೆ ಸಂಬಂಧ ಏನಿಲ್ಲ. ಅವರ ಇದರಲ್ಲಿ ಎಲ್ಲಿ ಹಾಕಿದ್ದಾರೆ ಏನಂತ ನಾನು ನೋಡಿಲ್ಲ, ಇದು ಮಾಡಿಲ್ಲ. ನಾನು ನನ್ನ ಕಣ್ಣಾರೆ ನೋಡಿದನ್ನು ಹೇಳ್ತಾ ಇದ್ದೇನೆ ಅಷ್ಟೇ. ಹೆಣ್ಣಿನ ಶವವೋ ಪುರುಷನ ಶವವೋ ಗೊತ್ತಿಲ್ಲ. ನೀವು ಯಾವ ಜಾಗದಲ್ಲಿ ನೋಡಿದ್ರಿ ಅಂತ ಕೇಳ್ತಿಲ್ಲ, ಏನ್ ನೋಡಿದ್ರಿ ಯಥಾವತ್ತ ಅದನ್ನ ಹೇಳ್ಬೋದಾ? ನಾವು ನೋಡಿದ ಒಂದು ಬಾಡಿ ಹಾಕಿದ್ದು, ಮಣ್ಣು ಮೇಲೆ ಹಾಕಿದ್ದು, ಗುಂಡಿ ತೆಗಿತಾ ಇದ್ರು, ಮೇಲೆ ಮಣ್ಣು ಮೇಲೆ ಇಟ್ಟಿದ್ರು ಗುಂಡಿಗೆ ಹಾಕ್ಲಿಕ್ಕೆ ಅಂತ ಹೇಳಿ ಹಾಕಿದ್ದನ್ನು ನೋಡಿದ್ದೇನೆ. ಹೆಣ್ಣ ಗಂಡ ಅಂತ ನಾನು ನೋಡಿಲ್ಲ. ನಾವು ಹತ್ತಿರದಿಂದ ಹೋಗಿ ನೋಡ್ಲಿಕ್ಕೆ ಯಾಕೆ ಏನು ಅಂತ ಕೇಳಲಿಕ್ಕೆ ನಾವು ಹೋಗುದಿಲ್ಲ. ಯಾಕೆ ಸುಮ್ನೆ ನಮ್ಮ ಮೇಲೆ ನಾವು ಹಾಕೊಳ್ಳೋದು ಅಂತ ಹೇಳಿ. ಅದಕ್ಕೆ ಈಗ ಅಂದ್ರೆ ಈಗ ತನಿಖೆಯವರು ಬಂದಿರಲ್ಲ, ಏನಂತ ಹೇಳು ಅಂತ ಹೇಳಿ ನಾವು ಬಂದಿದ್ದು ಅಷ್ಟೇ. ಜಾಗ ನಿಮ್ಗೆ ಈಗ ಈಗಲೂ ನೆನಪಿದೆಯಾ? ನೆನಪುಂಟು. ಎಷ್ಟು ವರ್ಷದ ಹಿಂದೆ ನಡೆದಂತ? 2009 ಇಶ್ಯೂಯಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರ ಸಮ್ಮುಖದಲ್ಲಿ ನಡೆದಿದ್ದಲ್ಲ. 3-4 ಜನ ಇದ್ರು ಅಂತ ಹೇಳ್ತಿದ್ರೆ, ಗ್ರಾಮ ಪಂಚಾಯತ್ ಅಧಿಕಾರಿಗಳ ಸಮಕ್ಷದಲ್ಲಿ ಆಗ್ತಿತ್ತ ಅಥವಾ ಹೇಗೆ? ಸರ್, ಆ ತರ ಇದ್ರೆ ಒಂದು ಪೊಲೀಸ್ ಬೇಕು, ಡಾಕ್ಟರ್ ಬೇಕು, ಅಲ್ಲಿ ಆಂಬುಲೆನ್ಸ್ ಬೇಕು, ಅದರಲ್ಲಿ ಎಲ್ಲ ತಗೊಂಡು ಬರ್ಬೇಕು. ಒಂದು ಗಾಡಿ ಬಂದು ನಿಂತು ಅದನ್ನ ತಗೊಂಡು ಹೋಗಿ ಹಾಕಿದ್ರೆ ಯಾವ್ದು ಪಂಚಾಯತಿಂದ ಹಾಕಿದಾರ, ಯಾವ್ದ್ರಲ್ಲಿ ಹಾಕಿದಾರ ನಮಗೇನ್ ಗೊತ್ತಿಲ್ಲ. ಪಂಚಾಯತ್ ಹಾಕಿದ್ರೆ 6 ಡಾಕ್ಯುಮೆಂಟ್ಸ್ ಇರ್ಬೋದಲ್ಲ ಹಾಕಿದ್ದಿದ್ದೆ. ದಿನಕ್ಕೊಬ್ಬ ದೂರುದಾರ ಬಂದು ಶವ ತೋರಿಸ್ತೇನೆ ಎನ್ನುತ್ತಿದ್ದಾರೆ. ಅಸ್ಥಿಗಳು ಸಿಕ್ಕರೆ ಬೇರೆ ಕತೆ, ಇಲ್ಲದಿದ್ದರೆ ಧರ್ಮಸ್ಥಳದಲ್ಲಿ ಇಂಗು ಗುಂಡಿಗಳು ಹೆಚ್ಚಾಗಿ ಅಂತರ್ಜಾಲ ಪ್ರಮಾಣ ಏರಿಕೆಯಾಗೋದಂತೂ ಪಕ್ಕ. ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ಧರ್ಮಸ್ಥಳ. ಒಂದು ರೀತಿಯಲ್ಲಿ ಹೆಂಗಾಗಿದೆ ಅಂದ್ರೆ ನೆವರ್ ಎಂಡಿಂಗ್ ಸೀರಿಯಲ್, ಅನೇಕ ಸಂಚಿಕೆಗಳುಳ್ಳ ಧಾರಾವಾಹಿ ರೀತಿಯಲ್ಲಿ ಆಗಿ ಹೋಗಿದೆ. ಇವತ್ತು 14ನೇ ದಿನ, 6ನೇ ಪಾಯಿಂಟ್ನಲ್ಲಿ ಶವ ಸಿಕ್ಕಿದ್ದು ಬಿಟ್ರೆ ಧರ್ಮಸ್ಥಳದಲ್ಲಿ ನೆಲ ಅಗದಾಗ ಸಿಗ್ತಾ ಇರೋದು ಬರೀ ಮಣ್ಣು ಮಾತು. ಇದರ ಮಧ್ಯೆ ಈ ಧಾರಾವಾಹಿಗೆ ಹೊಸ ಟ್ವಿಸ್ಟ್ ಸಿಕ್ಕಿದೆ. ಇದೀಗ ಮತ್ತೊಬ್ಬ ವ್ಯಕ್ತಿ ಈ ಪ್ರಕರಣದಲ್ಲಿ ಎಂಟ್ರಿ ಪಡೆದಿದ್ದಾನೆ. ಹೀಗಾಗಿ ಈ ಧಾರಾವಾಹಿ ಮತ್ತಷ್ಟು ದಿನ ನಡೆಯೋ ಸಾಧ್ಯತೆ ಕಂಡು ಬರ್ತಾ ಇದೆ. ರಲ್ಲಿ ಇದೇ ಜಾಗದಲ್ಲಿ ಶವ ಹೂತಿದ್ದರು. ಧರ್ಮಸ್ಥಳ ಗ್ರಾಮಸ್ಥ ತುಕಾರಾಂ ಬಾಬ್ ದುರ್ಬೀನು ಹಾಕಿ ಹುಡುಕಿದ್ರು, ಜಿಪಿಆರ್ ತರಿಸಿದ್ರು, ಧರ್ಮಸ್ಥಳದಲ್ಲಿ ಬುರುಡೆ ಅಲ್ಲ, ಸಣ್ಣ ಮೂಳೆ ಕೂಡ ಸಿಗುತ್ತಿಲ್ಲ. ಆದ್ದರಿಂದ ಧರ್ಮಸ್ಥಳದ ಮೇಲೆ ಗೂಬೆ ಕೂರಿಸುತ್ತಿರೋ ವಿರೋಧಿಗಳಿಗೆ ಸೋಲು ಪಕ್ಕ ಎನ್ನಲಾಗುತ್ತಿದೆ. ಇದೇ ಗ್ಯಾಪ್ನಲ್ಲಿ ಹೊಸದೊಂದು ಆರೋಪ ಕೇಳಿ ಬಂದಿದೆ. ಧರ್ಮಸ್ಥಳ ನಿವಾಸಿ ತುಕಾರಾಂ ಎಂಬಾತ ಎಸ್ಐಟಿ ಎದುರು ಹಾಜರಾಗಿ 13ನೇ ಜಾಗದಲ್ಲಿ ಶವ ಹೂತಿದ್ದು ನೋಡಿದ್ದೇನೆ ಎಂದು ಹೇಳಿದ್ದಾನೆ. ನೋಡಿದ ಹೌದಾ ಅಂತ ಕೇಳಿದ್ರು. ಹೌದಾ ಅಂತ ಹೇಳಿದೆ. ಅದಕ್ಕೆ ಅದು ಪಕ್ಕ ನೋಡಿದ್ರಲ್ಲ, ಹೌದು ನೋಡಿದೆ, ಅದನ್ನು ತೋರ್ಸ ಅಂತ ಅಂದ್ರು. ತೋರ್ಸೆ, ನೀವು ಯಾವಾಗ ಕರೀತೀರಿ ನಮ್ಮನ್ನು, ನಾವು ತೋರ್ಸೇವೆ ಅಂತ ಹೇಳಿದೆ. ಎಲ್ಲಿ ಸ್ಪಾಟ್ ಅಂತ ಹೇಳಿ ನಾವು ತೋರ್ಸೇವೆ ಅಂತ ಹೇಳಿದೆ.
ನಾನು ಬೇರೆ ಬೇರೆ ಜಾಗಗಳನ್ನ ತೋರಿಸ್ತೇನೆ. ಈಗ ಈ ಮುಸುಕುದಾರಿ ವ್ಯಕ್ತಿ ಆತ ತೋರಿಸ್ತಿರುವಂತ ಜಾಗಗಳು ಅದನ್ನ ಬಿಟ್ಟು ನೀವು ಬೇರೆ ಜಾಗವನ್ನ ತೋರಿಸ್ತೀರಾ? ಹೌದೌದು, ಅವರಿಗೆ ನನಗೆ ಸಂಬಂಧ ಇಲ್ಲ. ಅದು ಇಲ್ಲ 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 ಆ ಮುಸುಕುದಾರಿದು ನನಗೆ ಸಂಬಂಧ ಏನಿಲ್ಲ. ಅವರ ಇದರಲ್ಲಿ ಎಲ್ಲಿ ಹಾಕಿದ್ದಾರೆ ಏನಂತ ನಾನು ನೋಡಿಲ್ಲ, ಇದು ಮಾಡಿಲ್ಲ. ನಾನು ನನ್ನ ಕಣ್ಣಾರೆ ನೋಡಿದನ್ನು ಹೇಳ್ತಾ ಇದ್ದೇನೆ ಅಷ್ಟೇ. ಹೆಣ್ಣಿನ ಶವವೋ ಪುರುಷನ ಶವವೋ ಗೊತ್ತಿಲ್ಲ. ನೀವು ಯಾವ ಜಾಗದಲ್ಲಿ ನೋಡಿದ್ರಿ ಅಂತ ಕೇಳ್ತಿಲ್ಲ, ಏನ್ ನೋಡಿದ್ರಿ ಯಥಾವತ್ತ ಅದನ್ನ ಹೇಳ್ಬೋದಾ? ನಾವು ನೋಡಿದ ಒಂದು ಬಾಡಿ ಹಾಕಿದ್ದು, ಮಣ್ಣು ಮೇಲೆ ಹಾಕಿದ್ದು, ಗುಂಡಿ ತೆಗಿತಾ ಇದ್ರು, ಮೇಲೆ ಮಣ್ಣು ಮೇಲೆ ಇಟ್ಟಿದ್ರು ಗುಂಡಿಗೆ ಹಾಕ್ಲಿಕ್ಕೆ ಅಂತ ಹೇಳಿ ಹಾಕಿದ್ದನ್ನು ನೋಡಿದ್ದೇನೆ. ಹೆಣ್ಣ ಗಂಡ ಅಂತ ನಾನು ನೋಡಿಲ್ಲ. ನಾವು ಹತ್ತಿರದಿಂದ ಹೋಗಿ ನೋಡ್ಲಿಕ್ಕೆ ಯಾಕೆ ಏನು ಅಂತ ಕೇಳಲಿಕ್ಕೆ ನಾವು ಹೋಗುದಿಲ್ಲ. ಯಾಕೆ ಸುಮ್ನೆ ನಮ್ಮ ಮೇಲೆ ನಾವು ಹಾಕೊಳ್ಳೋದು ಅಂತ ಹೇಳಿ. ಅದಕ್ಕೆ ಈಗ ಅಂದ್ರೆ ಈಗ ತನಿಖೆಯವರು ಬಂದಿರಲ್ಲ ಏನಂತ ಹೇಳುವ ಅಂತ ಹೇಳಿ ನಾವು ಬಂದಿದ್ದು ಅಷ್ಟೇ. ಜಾಗ ನಿಮ್ಗೆ ಈಗ ಈಗಲೂ ನೆನಪಿದೆ? ನೆನಪುಂಟು. ಎಷ್ಟು ವರ್ಷದ ಹಿಂದೆ ನಡೆದಂತ? 2009 ಇಶ್ಯೂಯಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರ ಸಮ್ಮುಖದಲ್ಲಿ ನಡೆದಿದ್ದಲ್ಲ. 3-4 ಜನ ಇದ್ರು ಅಂತ ಹೇಳ್ತಿದ್ರೆ, ಗ್ರಾಮ ಪಂಚಾಯತ್ ಅಧಿಕಾರಿಗಳ ಸಮಕ್ಷದಲ್ಲಿ ಆಗ್ತಿತ್ತ ಅಥವಾ ಹೇಗೆ? ಸರ್ ಆ ತರ ಇದ್ರೆ ಒಂದು ಪೊಲೀಸ್ ಬೇಕು, ಡಾಕ್ಟರ್ ಬೇಕು, ಅಲ್ಲಿ ಆಂಬುಲೆನ್ಸ್ ಬೇಕು, ಅದರಲ್ಲಿ ಎಲ್ಲ ತಗೊಂಡು ಬರ್ಬೇಕು. ಒಂದು ಗಾಡಿ ಬಂದು ನಿಂತು ಅದನ್ನ ತಗೊಂಡು ಹೋಗಿ ಹಾಕಿದ್ರೆ ಯಾವ್ದು ಪಂಚಾಯತಿಂದ ಹಾಕಿದಾರ ಯಾವ್ದ್ರಲ್ಲಿ ಹಾಕಿದಾರ ನಮ್ಗೇನ್ ಗೊತ್ತಿಲ್ಲ. ಪಂಚಾಯತ್ ಹಾಕಿದ್ರೆ 6 ಡಾಕ್ಯುಮೆಂಟ್ಸ್ ಇರ್ಬೋದಲ್ಲ ಹಾಕಿದ್ದಿದ್ದೆ. ದಿನಕ್ಕೊಬ್ಬ ದೂರುದಾರ ಬಂದು ಶವ ತೋರಿಸ್ತೇನೆ ಎನ್ನುತ್ತಿದ್ದಾರೆ. ಅಸ್ಥಿಗಳು ಸಿಕ್ಕರೆ ಬೇರೆ ಕತೆ, ಇಲ್ಲದಿದ್ದರೆ ಧರ್ಮಸ್ಥಳದಲ್ಲಿ ಇಂಗುಗುಂಡಿಗಳು ಹೆಚ್ಚಾಗಿ ಅಂತರ್ಜಾಲ ಪ್ರಮಾಣ ಏರಿಕೆಯಾಗೋದಂತೂ ಪಕ್ಕ. ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ಧರ್ಮಸ್ಥಳ. ಒಂದು ರೀತಿಯಲ್ಲಿ ಹೆಂಗಾಗಿದೆ ಅಂದ್ರೆ ನೆವರ್ ಎಂಡಿಂಗ್ ಸೀರಿಯಲ್, ಅನೇಕ ಸಂಚಿಕೆಗಳುಳ್ಳ ಧಾರಾವಾಹಿ ರೀತಿಯಲ್ಲಿ ಆಗಿ ಹೋಗಿದೆ. ಇವತ್ತು 14ನೇ ದಿನ, 6ನೇ ಪಾಯಿಂಟ್ನಲ್ಲಿ ಶವ ಸಿಕ್ಕಿದ್ದು ಬಿಟ್ರೆ ಧರ್ಮಸ್ಥಳದಲ್ಲಿ ನೆಲ ಅಗದಾಗ ಸಿಗ್ತಾ ಇರೋದು ಬರೀ ಮಣ್ಣು ಮಾತ್ರ. ಇದರ ಮಧ್ಯೆ ಈ ಧಾರಾವಾಹಿಗೆ ಹೊಸ ಟ್ವಿಸ್ಟ್ ಸಿಕ್ಕಿದೆ. ಇದೀಗ ಮತ್ತೊಬ್ಬ ವ್ಯಕ್ತಿ ಈ ಪ್ರಕರಣದಲ್ಲಿ ಎಂಟ್ರಿ ಪಡೆದಿದ್ದಾನೆ. ಹೀಗಾಗಿ ಈ ಧಾರಾವಾಹಿ ಮತ್ತಷ್ಟು ದಿನ ನಡೆಯೋ ಸಾಧ್ಯತೆ ಕಂಡು ಬರ್ತಾ ಇದೆ. ಎರಡು 2009ರಲ್ಲಿ ಇದೇ ಜಾಗದಲ್ಲಿ ಶವ ಹೂತಿದ್ದರು. ಧರ್ಮಸ್ಥಳ ಗ್ರಾಮಸ್ಥ ತುಗ್ರಾಮ್ ಬಾಬ್ ದುರ್ಬೀನು ಹಾಕಿ ಹುಡುಕಿದ್ರು, ಜಿಪಿಆರ್ ತರಿಸಿದ್ರು, ಧರ್ಮಸ್ಥಳದಲ್ಲಿ ಬುರುಡೆ ಅಲ್ಲ, ಸಣ್ಣ ಮೂಳೆ ಕೂಡ ಸಿಗುತ್ತಿಲ್ಲ. ಆದ್ದರಿಂದ ಧರ್ಮಸ್ಥಳದ ಮೇಲೆ ಗೂಬೆ ಕೂರಿಸುತ್ತಿರೋ ವಿರೋಧಿಗಳಿಗೆ ಸೋಲು ಪಕ್ಕ ಎನ್ನಲಾಗುತ್ತಿದೆ. ಇದೇ ಗ್ಯಾಪ್ನಲ್ಲಿ ಹೊಸದೊಂದು ಆರೋಪ ಕೇಳಿ ಬಂದಿದೆ. ಧರ್ಮಸ್ಥಳ ನಿವಾಸಿ ತುಕಾರಾಂ ಎಂಬಾತ ಎಸ್ಐಟಿ ಎದುರು ಹಾಜರಾಗಿ 13ನೇ ಜಾಗದಲ್ಲಿ ಶವ ಹೂತಿದ್ದು ನೋಡಿದ್ದೇನೆ ಎಂದು ಹೇಳಿದ್ದಾನೆ. ನೋಡಿದ ಹೌದಾ ಅಂತ ಕೇಳಿದ್ರು, ಹೌದಾ ಅಂತ ಹೇಳಿದೆ. ಅದಕ್ಕೆ ಅದು ಪಕ್ಕ ನೋಡಿದ್ರಲ್ಲ, ಹೌದು ನೋಡಿದೆ, ಅದನ್ನು ತೋರ್ಸ ಅಂತ ಅಂದ್ರು. ತೋರ್ಸೇವೆ, ನೀವು ಯಾವಾಗ ಕರೀತೀರ ನಮ್ಮನ್ನು ನಾವು ತೋರ್ಸೇವೆ ಅಂತ ಹೇಳಿದೆ. ಎಲ್ಲಿ ಸ್ಪಾಟ್ ಅಂತ ಹೇಳಿ ನಾವು ತೋರ್ಸೇವೆ ಅಂತ ಹೇಳಿದೆ. ನಾನು ಬೇರೆ ಬೇರೆ ಜಾಗಗಳನ್ನ ತೋರಿಸ್ತೇನೆ. ಈಗ ಈ ಮುಸುಕುದಾರಿ ವ್ಯಕ್ತಿ ಆತ ತೋರಿಸ್ತಿರುವಂತ ಜಾಗಗಳು ಅದನ್ನ ಬಿಟ್ಟು ನೀವು ಬೇರೆ ಜಾಗವನ್ನ ತೋರಿಸ್ತೀರಾ? ಹೌದೌದು, ಅವರಿಗೆ ನನಗೆ ಸಂಬಂಧ ಇಲ್ಲ. ಅದು ಇಲ್ಲ 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 ಆ ಮುಸುಕುದಾರಿದು ನನಗೆ ಸಂಬಂಧ ಏನಿಲ್ಲ. ಅವರ ಇದರಲ್ಲಿ ಎಲ್ಲಿ ಹಾಕಿದ್ದಾರೆ ಏನಂತ ನಾನು ನೋಡಿಲ್ಲ, ಇದು ಮಾಡಿಲ್ಲ. ನಾನು ನನ್ನ ಕಣ್ಣಾರೆ ನೋಡಿದನ್ನು ಹೇಳ್ತಾ ಇದ್ದೇನೆ ಅಷ್ಟೇ. ಹೆಣ್ಣಿನ ಶವವೋ ಪುರುಷನ ಶವವೋ ಗೊತ್ತಿಲ್ಲ. ನೀವು ಯಾವ ಜಾಗದಲ್ಲಿ ನೋಡಿದ್ರಿ ಅಂತ ಕೇಳ್ತಿಲ್ಲ, ಏನ್ ನೋಡಿದ್ರಿ ಯಥಾವತ್ತ ಅದನ್ನ ಹೇಳ್ಬೋದಾ? ನಾವು ನೋಡಿದ ಒಂದು ಬಾಡಿ ಹಾಕಿದ್ದು, ಮಣ್ಣು ಮೇಲೆ ಹಾಕಿದ್ದು, ಗುಂಡಿ ತೆಗಿತಾ ಇದ್ರು, ಮೇಲೆ ಮಣ್ಣು ಮೇಲೆ ಇಟ್ಟಿದ್ರು ಗುಂಡಿಗೆ ಹಾಕ್ಲಿಕ್ಕೆ ಅಂತ ಹೇಳಿ ಹಾಕಿದ್ದನ್ನು ನೋಡಿದ್ದೇನೆ. ಹೆಣ್ಣ ಗಂಡ ಅಂತ ನಾನು ನೋಡಿಲ್ಲ. ನಾವು ಹತ್ತಿರದಿಂದ ಹೋಗಿ ನೋಡ್ಲಿಕ್ಕೆ ಯಾಕೆ ಏನು ಅಂತ ಕೇಳಲಿಕ್ಕೆ ನಾವು ಹೋಗುದಿಲ್ಲ. ಯಾಕೆ ಸುಮ್ನೆ ನಮ್ಮ ಮೇಲೆ ನಾವು ಹಾಕೊಳ್ಳೋದು ಅಂತ ಹೇಳಿ. ಅದಕ್ಕೆ ಈಗ ಅಂದ್ರೆ ಈಗ ತನಿಖೆಯವರು ಬಂದಿರಲ್ಲ ಏನಂತ ಹೇಳುವ ಅಂತ ಹೇಳಿ ನಾವು ಬಂದಿದ್ದು ಅಷ್ಟೇ. ಜಾಗ ನಿಮ್ಗೆ ಈಗ ಈಗಲೂ ನೆನಪಿದೆ? ನೆನಪುಂಟು. ಎಷ್ಟು ವರ್ಷದ ಹಿಂದೆ ನಡೆದಂತ? 2009 ಇಶ್ಯೂಯಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರ ಸಮ್ಮುಖದಲ್ಲಿ ನಡೆದಿದ್ದಲ್ಲ. 3-4 ಜನ ಇದ್ರು ಅಂತ ಹೇಳ್ತಿದ್ರೆ, ಗ್ರಾಮ ಪಂಚಾಯತ್ ಅಧಿಕಾರಿಗಳ ಸಮಕ್ಷದಲ್ಲಿ ಆಗ್ತಿತ್ತ ಅಥವಾ ಹೇಗೆ? ಸರ್ ಆ ತರ ಇದ್ರೆ ಒಂದು ಪೊಲೀಸ್ ಬೇಕು, ಡಾಕ್ಟರ್ ಬೇಕು, ಅಲ್ಲಿ ಆಂಬುಲೆನ್ಸ್ ಬೇಕು, ಅದರಲ್ಲಿ ಎಲ್ಲ ತಗೊಂಡು ಬರ್ಬೇಕು. ಒಂದು ಗಾಡಿ ಬಂದು ನಿಂತು ಅದನ್ನ ತಗೊಂಡು ಹೋಗಿ ಹಾಕಿದ್ರೆ ಯಾವ್ದು ಪಂಚಾಯತಿಂದ ಹಾಕಿದಾರ ಯಾವ್ದ್ರಲ್ಲಿ ಹಾಕಿದಾರ ನಮ್ಗೇನ್ ಗೊತ್ತಿಲ್ಲ.
ಪಂಚಾಯತಿ ಹಾಕಿದ್ರೆ 6 ಡಾಕ್ಯುಮೆಂಟ್ಸ್ ಇರ್ಬೋದಲ್ಲ, ಹಾಕಿದ್ದಿದ್ದು. ದಿನಕ್ಕೊಬ್ಬ ದೂರುದಾರ ಬಂದು ಶವ ತೋರಿಸ್ತೇನೆ ಎನ್ನುತ್ತಿದ್ದಾರೆ. ಅಸ್ಥಿಗಳು ಸಿಕ್ಕರೆ ಬೇರೆ ಕತೆ, ಇಲ್ಲದಿದ್ದರೆ ಧರ್ಮಸ್ಥಳದಲ್ಲಿ ಇಂಗು ಗುಂಡಿಗಳು ಹೆಚ್ಚಾಗಿ ಅಂತರ್ಜಾಲ ಪ್ರಮಾಣ ಏರಿಕೆಯಾಗೋದಂತೂ ಪಕ್ಕಾ. ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ಧರ್ಮಸ್ಥಳ.